ಪ್ರತಿ ವಾರ ನಿನ್ನ ನೋಡಕ್ಕೆ ಭಕ್ತರು ಬರೋರಿಗೆ ಅನ್ನ ಸಂತರ್ಪಣೆ ಮಾಡಿಸ್ತೀನಿ. ನನ್ನ ಸೊಸೆಗೆ ಏನೂ ಅಪಾಯ ಆಗದೆ ಹಾಗೆ ನೋಡ್ಕೊ. ಒಟ್ಟಲ್ಲಿ ನನಗೆ ನನ್ನ ಸೊಸೆ ಬೇಕು ಅಷ್ಟೇ. ಏನಾಗ್ತಿದೆಯಪ್ಪ ನನ್ನ ಸೊಸೆ ಬದುಕಿನಲ್ಲಿ? ಇದ್ದಕ್ಕಿದ್ದಾಗೆ ಮನೆಯಿಂದ ಹೋಗಿದ್ದಾಳೆ, ಅಲ್ಲೆಲ್ಲೋ ಹೋಗಿ ಕಿಡ್ನಾಪ್ ಆಗಿದ್ದಾಳೆ ಅಂದರೆ ಏನು ಅರ್ಥ? ಅಮ್ಮನ ಮನೆ ನೆಪ ಹೇಳಿ ತಿಪ್ಟೂರ್ಗೆ ಯಾಕೆ ಹೋದ್ಲು ಅವಳು? ನಮ್ಮ ಹತ್ರ ಸುಳ್ಳು ಹೇಳೋವಂಥದ್ದು ಏನಿತ್ತು ಅವಳಿಗೆ? ಅಷ್ಟಕ್ಕೂ ತಿಪ್ಟೂರ್ಗೂ ಶಾಲಿನಿಗೂ ಏನು ಸಂಬಂಧ? ಅಲ್ಲಿ ಯಾರಿದ್ದಾಳೆ ಅವಳಿಗೆ ಬೇಕಾಗಿರೋಳು? ಮೊದಲು ಅದನ್ನು ತಿಳ್ಕೋಬೇಕು. ಎಲ್ಲೋ ಇದೆಯಾ? ಕತ್ಲಾಗ್ತಾ ಇದೆ, ಬೇಗ ಬಾ. ಎಷ್ಟೊತ್ತು ಕಾಯ್ಬೇಕು? ಸದ್ಯ ಒಂದಲ್ಲ. ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ಲನು. ರೋಡಲ್ಲಿ ಒಂಟಿ ಹುಡುಗಿ ಭಯ ಪಡೋ ಥರ ಭಯ ಪಡ್ತಾ ಇದೆಯಾ? ಬೇಗ ಆಯ್ತು, ನೀನು ಹೆಂಡತಿ ಕಾಯ್ತಾ ಇರ್ತಾಳೆ. ಸದ್ಯ ಒಂದಲ್ಲ. ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ಲನು. ರೋಡಲ್ಲಿ ಒಂಟಿ ಹುಡುಗಿ ಭಯ ಪಡೋ ಥರ ಭಯ ಪಡ್ತಾ ಇದೆಯಾ? ಬೇಗ ಆಯ್ತು, ನೀನು ಹೆಂಡತಿ ಕಾಯ್ತಾ ಇರ್ತಾಳೆ. ನೀನು ಚಾರ್ ರೆಡಿ ಏನೇ? ನಂದು ಅರ್ಧ ಗಂಟೆಗೆ ಬರ್ತೀನಿ, ರೆಡಿ ಮಾಡಿರೋ. ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ. ಸರ್, ಟೈಮ್ ಎಷ್ಟು? 5:15. ಗ್ಯಾರಂಟಿ ಆಗಂಗ್ನವ್ರು ಇವರು, ಪಕ್ಕಾ ಕನ್ಫರ್ಮ್. ಬಟ್ ಇವ್ರನ್ನ ಹೆಂಗೆ ಮಾತಾಡ್ಸೋದು? ಗುರು, 2 ಸೂಪರ್ ಮಾಲ್ ಇದೆ. ನೀವು ಅಂದ್ರೆ ಇವತ್ತು ನಾನೇ ಡೀಲ್ ಮಾಡಿಸ್ತೀನಿ. ಎಲ್ಲಿ? ಅದೆಲ್ಲ ನಿಮ್ಗೆ ಯಾಕೆ ಗುರು? ಡೀಲ್ ಮಾಡಿಸೋ ಜವಾಬ್ದಾರಿ ನಂದು. ಇವತ್ತು ಅಂದ್ರೆ ಇವತ್ತೇ, ನಾಳೆ ಅಂದ್ರೆ ನಾಳೆನೇ ಡೀಲು. ಮಗನೇ, ಇದೆಲ್ಲ ನೀನೇ ಮಾಡ್ತಾ ಇರೋದು? ನಾನಂದ್ರೆ ಹುಡುಗಿನ ಸಪ್ಲೈ ಮಾಡ್ತೇನೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ಬಂದು ಸ್ಟೇಷನಲ್ಲಿ ಮಾತಾಡೋದು. ಸರ್, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಅಂಥವ್ನಲ್ಲ ಸರ್. ಎಸ್ಸಲ್ಲಿ ಹೇಳೋದು ನಿಮ್ಗೆ. ರೀ, ಇವ್ನ್ಯಾಕ್ರಿ ಹೇಳ್ಕೊಂಬಂದ್ರಿ? ಸರ್, ಈ ಕನ್ನಡ ಮನೆ ಸರ್ ಆ ಕಿಡ್ನಾಪ್ಗಳನ್ನೆಲ್ಲ ಮಾಡ್ತಾ ಇರೋದು. ವಾಟ್? ಏನು ಹೇಳ್ತಾ ಇದ್ದೀರಾ? ನನ್ನ ಹೆಂಡತಿ ಕಿಡ್ನಾಪ್ ಆಗಿದ್ದಾಳೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಇವರೇ ತಾನೇ? ಸರ್, ಪ್ರಾಮಿಸ್ ಇಲ್ಲ ಸರ್. ನಾನೇನೋ ಇವ್ರ ಹತ್ರ ಡ್ರಾಮಾ ಮಾಡ್ತಾ ಇದ್ದೆ. ಬಟ್ ಇವ್ರು ಮಿಸ್ ಆಗಿ ನನ್ನ ತಪ್ಪು ತಿಳ್ಕೊಂಡು ಎಳ್ಕೊಂಡ್ ಬಂದಿದ್ದಾರೆ. ಸರ್, ಇವ್ರು ಮಫ್ತಿಲಿರೋ ಪೊಲೀಸ್ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಮಫ್ತಿಯಲ್ಲಿ ಇದ್ದಿದ್ದಕ್ಕೆ ನೀನು ಬಂಡವಾಳ ಗೊತ್ತಾಗಿದ್ದು. ಸರ್, ಇವನೇ ಕಿಡ್ನಾಪ್ ಮಾಡಿ ಡೌಟ್ ಬರಬಾರ್ದು ಅಂತ ನಾಟಕ ಮಾಡ್ತಾ ಇದ್ದಾನೆ. ಸರ್, ರೋಡ್ನಲ್ಲಿ ನಿಂತ್ಕೊಂಡು ಮಾಲಿದೆ, ಡೀಲ್ ಮಾಡ್ಕೊಡ್ತೀನಿ ಅಂತ ನಮ್ಮ ಹತ್ರನೇ ಬಂದು ಹೇಳ್ತಾನೆ. ಸರ್, ನಿಮ್ಗಳಿಗೆ ನಾನು ಹೇಗೆ ಹೇಳಿ? ನೋಡೋಕ್ಕೆ ಮಳ್ಳನ್ ಥರ ಇದ್ದಾನಲ್ರಿ ಇವನು. ಮಿಸ್ ಆಗಿರೋ ಹೆಂಡ್ತಿನ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳಿದಾಗಲೇ ಇವನ ಮೇಲೆ ಒಂದು ಕಣ್ಣಿಡ್ಬೇಕಾಗಿತ್ತು. ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ, ಒಳಗಡೆ ಹಾಕ್ರಿ. ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲ ಬಾಯಿ ಬಿಡ್ತಾನೆ.